ಕನ್ನಡದ ಸಮಸ್ತ ಜನತೆಗೆ ನಿಮ್ಮನೆ ಹುಡುಗ ಮಂಜುನಾಥ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಜಾಬ್ ರಿಲೇಟೆಡ್ ಅಪ್ಡೇಟ್ಸ್ ನೀಡಬೇಕು ಅಂತೇಳಿ ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಸರ್ಕಾರಿ ಒಡೆತನದ ಇಲಾಖೆಯಲ್ಲಿ ಯಾರೆಲ್ಲ ಕೆಲಸಕ್ಕಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದೀರಾ, ಹಾಗೂ ಖಾಸಗಿ ವಲಯದ ಪ್ರತಿಷ್ಠಿತ ಕಂಪನಿಗಳಲ್ಲಿ ಯಾರೆಲ್ಲ ಕೆಲಸಕ್ಕಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದೀರಾ ಅಂತವರಿಗಾಗಿ ಈ ವಿಡಿಯೋ ದಯವಿಟ್ಟು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗಾಗಿ. ಫ್ರೆಂಡ್ಸ್, ಯಾವ ಇಲಾಖೆಯಲ್ಲಿ ಈ ಒಂದಷ್ಟು ಹುದ್ದೆಗಳಿಗೆ ಭರ್ತಿ ಪ್ರಕ್ರಿಯೆ ನಡೀತಾ ಇದೆ ಅಂತ ನೋಡೋದಾದ್ರೆ, ಆರೋಗ್ಯ ಇಲಾಖೆಯಲ್ಲಿ ಈ ಅಷ್ಟು ಹುದ್ದೆಗಳಿಗೆ ಭರ್ತಿ ಪ್ರಕ್ರಿಯೆ ನಡೀತಾ ಇದೆ. PUC ಮುಗಿಸಿದಂತಹ ಅಂದ್ರೆ ಸೈನ್ಸ್ ಆಗಿರಬೇಕು, BSc ನರ್ಸಿಂಗ್, ಡಿಪ್ಲೊಮಾ ಇನ್ ನರ್ಸಿಂಗ್, MBBS, MSW, ಇನ್ನು ಹಲವಾರು ರೀತಿಯ ಕ್ವಾಲಿಫಿಕೇಶನ್ಸ್ ನ ಕೇಳಿದ್ದಾರೆ. ಇದರ ವೇತನ ಶ್ರೇಣಿ ನೋಡೋದಾದ್ರೆ 14,000ದಿಂದ ಹಿಡಿದು 1,40,000ವರೆಗೆ ಹುದ್ದೆಗಳಿಗೆ ಅನುಸಾರವಾಗಿ ವೇತನವನ್ನ ಕೂಡ ಕೊಡ್ತಾ ಇದ್ದಾರೆ. ಇದರ ಅರ್ಜಿ ನಮೂನೆಗಳು ಎಲ್ಲಿ ಸಿಗ್ತವೆ ಮತ್ತು ಇದು ಯಾವ ಡಿಸ್ಟ್ರಿಕ್ಟ್ ನಲ್ಲಿ ಕಾಲ್ ಫಾರ್ಮ್ ಮಾಡಿದ್ದಾರೆ ಅಂತ ನೋಡಿದ್ರೆ, ಮೊದಲಿಗೆ ಯಾವ ಡಿಸ್ಟ್ರಿಕ್ಟ್ ನಲ್ಲಿ ಕಾಲ್ ಫಾರ್ಮ್ ಮಾಡಿದ್ದಾರೆ ಅಂತಂದ್ರೆ ರಾಮನಗರ ಡಿಸ್ಟ್ರಿಕ್ಟ್ ನಲ್ಲಿ ಈ ಅಷ್ಟು ಹುದ್ದೆಗಳಿಗೆ ಕಾಲ್ ಫಾರ್ಮ್ ನಡೀತಾ ಇದೆ, ಅಂದ್ರೆ ಭರ್ತಿ ಪ್ರಕ್ರಿಯೆ ನಡೀತಾ ಇದೆ. ಹಾಗೂ ಇದರ ಅರ್ಜಿ ನಮೂನೆಗಳು ನಿಮ್ಗೆ ಯಾವುದೇ ಆನ್ಲೈನ್ ಅಲ್ಲಿ ಕೂಡ ಸಿಗೋದಿಲ್ಲ. ನೀವು ನೇರವಾಗಿ DHO ಆಫೀಸ್ ರಾಮನಗರದ DHO ಆಫೀಸಿಗೆ ಭೇಟಿ ನೀಡಿದ್ರೆ ನಿಮ್ಗೆ ಅಲ್ಲಿ ಅರ್ಜಿ ನಮೂನೆಗಳನ್ನ ನೀಡ್ತಾರೆ. ನೀವು ಭರ್ತಿ ಮಾಡಿ ಸೂಕ್ತ ದಾಖಲೆಗಳನ್ನ ಅಟ್ಯಾಚ್ ಮಾಡಿ ನೀವು ಅದೇ DHO ಆಫೀಸಲ್ಲೇ ನೀಡುವಂಥದ್ದು. ನಂತರ ಅವರು ನೇರ ಸಂದರ್ಶನದ ಮೂಲಕ ನಿಮ್ಗೆ ಅವತ್ತೇ ಸಂದರ್ಶನ ಇರುತ್ತೆ, ಬೇರೆ ದಿನ ಅಂತ ಏನಿಲ್ಲ. ನೀವು ಯಾವತ್ತು ಅರ್ಜಿಯನ್ನ ಫಿಲ್ ಮಾಡ್ಕೊಡ್ತೀರಾ ಅವತ್ತೇ ಸಂದರ್ಶನ ಕೂಡ ಇರುತ್ತೆ. ನೀವು ಸಂದರ್ಶನದ ಮೂಲಕ ಆಯ್ಕೆ ಪ್ರಕ್ರಿಯೆ ನಡುತ್ತೆ. ಮತ್ತೆ ಇಲ್ಲಿ ಮೆರಿಟ್ ಕೂಡ ಪರಿಗಣನೆ ಮಾಡ್ತಾರೆ, ಯಾಕೆಂದ್ರೆ ಅಭ್ಯರ್ಥಿಗಳು ಜಾಸ್ತಿ ಇದ್ದಾಗ ಮೆರಿಟ್ ಮತ್ತೆ ಸಂದರ್ಶನ ಎರಡು ನೋಡ್ಕೊಂಡು ಇಲ್ಲಿ ಅಭ್ಯರ್ಥಿಗಳನ್ನ ಆಯ್ಕೆಯನ್ನ ಮಾಡ್ಕೊಳ್ತಾರೆ. ಇದರ ಕೊನೆ ದಿನಾಂಕ ಯಾವಾಗ ಅಂತ ನೋಡೋದಾದ್ರೆ, ಇದರ ಕೊನೆ ದಿನಾಂಕ 1ನೇ ತಾರೀಕು ಇದು ಕೊನೆ ದಿನಾಂಕ ಇರುತ್ತೆ. ನೀವು 1ನೇ ತಾರೀಕು DHO ಆಫೀಸಿಗೆ ಭೇಟಿ ನೀಡಿ ಅಲ್ಲೇ ಅರ್ಜಿಗಳನ್ನ ಪಡೆದು ಭರ್ತಿ ಮಾಡಿ ಅಲ್ಲೇ ಸಲ್ಲಿಸುವಂತದ್ದು. ಇದರ ಒಂದು ನೋಟಿಫಿಕೇಶನ್ ನಾನು ಈಗ ನಿಮ್ಗೆ ತೋರಿಸ್ತಾ ಇದ್ದೀನಿ, ಅದನ್ನ ಸಂಪೂರ್ಣವಾಗಿ ಓದ್ಕೊಳ್ಳಿ. ತದನಂತರ ನೀವು ಈ ಹುದ್ದೆಗಳಿಗೆ ಅರ್ಜಿಯನ್ನ ಹಾಕ್ಬೋದು. ಇಲ್ಲಿಗೆ ಫ್ರೆಂಡ್ಸ್, ಈ ಒಂದು ಉದ್ಯೋಗದ ಬಗ್ಗೆ ಸಂಪೂರ್ಣ ಮಾಹಿತಿ ಮುಗಿತು. ಈಗ ನಾವು ಪ್ರೈವೇಟ್ ಕಂಪನಿಗಳ ಬಗ್ಗೆ ತಿಳ್ಕೊಳ್ಳೋಣ. ಪ್ರೈವೇಟ್ ಸೆಕ್ಟರ್ ಅಲ್ಲಿ ಕಾಲ್ಫಾರ್ಮ್ ಮಾಡಿರತಕ್ಕಂತ ನೋಟಿಫಿಕೇಶನ್ಸ್ ಬಗ್ಗೆ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಒಂದು TVS ವೆಹಿಕಲ್ಸ್ ಮೊಬಿಲಿಟಿ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್, ದೊಡ್ಲ ಡೈರಿ ಹಾಗೂ ಇನ್ನಿತರ ಕಂಪನಿಗಳಲ್ಲಿ ಕಾಲ್ಫಾರ್ಮ್ ಮಾಡಿದ್ದಾರೆ. ಅದರ ನೋಟಿಫಿಕೇಶನ್ ಒಂದೊಂದೇ ನಾನು ಈಗ ಹಾಕ್ತಾ ಹೋಗ್ತಾ ಇದ್ದೀನಿ. ಮೊದಲನೇದಿಗೆ ನಾನು TVS ಒಂದು ಹೇಳ್ತಾ ಹೋಗ್ತೀನಿ. ಇದಕ್ಕೆ 10th ಪಾಸ್ ಆಗಿದ್ರೆ ಸಾಕು, ಅಥವಾ ಫೇಲ್ ಆಗಿದ್ರು ಓಕೆ, ನಡೆಯುತ್ತೆ. ಅಂತವರು ಇಲ್ಲಿ ಹೋಗಿ ಅಪ್ಲೈ ಮಾಡ್ಬೋದು. ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಿಮ್ಗೆ ಶೋ ಆಗ್ತಾ ಇದೆ ನೋಡಿ, ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಬಹುದು. ನೆಕ್ಸ್ಟ್ ದೊಡ್ಲ ಡೈರಿನಲ್ಲಿ HR ಎಕ್ಸಿಕ್ಯೂಟಿವ್ಗೆ ಕಾಲ್ಫಾರ್ಮ್ ಮಾಡಿದ್ದಾರೆ. ಇದಕ್ಕೆ MSW ಮತ್ತೆ MBA ಎರಡೇ ಕ್ವಾಲಿಫಿಕೇಶನ್ಸ್ ಕೇಳಿರೋದು, ಅಂತವ್ರು ಮಾತ್ರ ಅಪ್ಲೈ ಮಾಡ್ಬೋದು. ಇನ್ನೊಂದು ITI ಮಾಡಿರುವಂತವ್ರು ಮೇಂಟೆನೆನ್ಸ್ ಮ್ಯಾನೇಜರ್ ಹುದ್ದೆಗೆ ಇಲ್ಲಿ ಒಂದು ಪ್ರಕ್ರಿಯೆ ನಡೀತಾ ಇದೆ, ಅಂತವ್ರು ಕೂಡ ನೀವು ಅಪ್ಲೈ ಮಾಡ್ಬೋದು. ಅದರ ಡೀಟೇಲ್ಸ್ ನೋಡಿ ನಿಮ್ಗೆ ಶೋ ಆಗ್ತಾ ಇದೆ. ನಂತರ BCom ಮಾಡಿರುವಂತವ್ರಿಗೆ ಒಂದು ನೋಟಿಫಿಕೇಶನ್ ಇದೆ, ಅದು ಕೂಡ ಈಗ ಹಾಕ್ತಾ ಇದ್ದೀನಿ, ಅದನ್ನು ನೋಡ್ಕೊಳ್ಳಿ. ನಿಮಗೆ ಮೇಲ್ ID ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಅವ್ರದ್ದೇ ಇದೆ. ನೀವು ಕಂಪನಿಯವರಿಗೆ ನೀವು ಕಾಲ್ ಮಾಡ್ಕೊಂಡು ಅವ್ರಿಗೆ ಕಳಿಸಿ. ಮತ್ತೆ ನಮಗೆ ಕಳಿಸೋದು ಅದೆಲ್ಲ ಬೇಡ. ನಿಮ್ಗೆ ನಂಬರ್ ಕೊಟ್ಟಿದೀವಿ, ನಿಮ್ಗೆ ಮೇಲ್ ID ಇದೆ, ಅದನ್ನೇ ನಾನು ನೋಟಿಫಿಕೇಶನ್ ಇದೆ ನಿಮ್ಗೆ ಅದನ್ನೇ ಶೋ ಮಾಡ್ತಾ ಇದ್ದೀನಿ, ನೀವು ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡ್ಕೊಳ್ಳೋದು. ಇದೇ ತರ ನನಗೆ ಜಾಬ್ ಅಪ್ಡೇಟ್ಸ್ ನಿಮ್ಗೆ ಬೇಕಂತಂದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ. ಜಾಬ್ ಯಾವ ಕ್ವಾಲಿಫಿಕೇಶನ್ಸ್ ಅವ್ರಿಗೆ ಜಾಬ್ ಅಪ್ಡೇಟ್ಸ್ ಬೇಕಂತ ನನ್ನ ಹತ್ರ ತುಂಬಾ ನೋಟಿಫಿಕೇಶನ್ಸ್ ಬರುತ್ತೆ. ನಾನು ನಿಮಗೆ ಇದೇ ತರ ವಿಡಿಯೋ ಮಾಡಿ ಕಳ್ಸಿಕೊಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.